ನಮ್ಮಲ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. 17th ಆಗಸ್ಟ್ ಅಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡೋಣ. ಅದು UPSC ಹಾಗೂ KPSC ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸ್. ಇವತ್ತಿನ ಮೊದಲ ಆರ್ಟಿಕಲ್ ಈಸ್ ಅಬೌಟ್ ಹರಾ ಮ್ಯಾಂಗ್ರೋವ್ ಫಾರೆಸ್ಟ್, ಪ್ರಿಷಿಯಸ್ ಎಕೋಸಿಸ್ಟಮ್ ಅಂಡರ್ ಥ್ರೆಟ್. ಏನಪ್ಪ ಅಂತಂದರೆ, ರೀಸೆಂಟಾಗಿ ಸ್ಯಾಟಲೈಟ್ ಇಮೇಜಸ್ ನೋಡಿದಾಗ ಏನು ಗೊತ್ತಾಗಿದೆ ಅಂತಂದರೆ, ಹರಾ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಎನ್ವಿರಾನ್ಮೆಂಟಲ್ ಥ್ರೆಟ್ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ, ಬಿಕಾಸ್ ಆಫ್ ಆಯಿಲ್ ಸ್ಪಿಲ್ ಇನ್ ಕೇಶಮ್ಸ್ ಸದರ್ನ್ ಕೋಸ್ಟ್ ಅಂತ. ಹಾಗಿದ್ರೆ ಎಲ್ಲಿದಪ್ಪ ಇದು ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಂದರೆ, ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಇರುವಂಥದ್ದು ಪರ್ಷಿಯನ್ ಗಲ್ಫಲ್ಲಿ ನಿಯರ್ ಟು ಸ್ಟ್ರೇಟ್ ಆಫ್ ಹಾರ್ಮುಜ್. ಸ್ಟ್ರೇಟ್ ಆಫ್ ಹಾರ್ಮುಜ್ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲ್ ಚೋಕ್ ಪಾಯಿಂಟ್ ಇನ್ ದ ವರ್ಲ್ಡ್ ಇವಾಗ ಅದು. ಇಲ್ಲೊಂದು ಕ್ವೇಶಮ್ ಐಲ್ಯಾಂಡ್ ಅಂತ ಬರುತ್ತೆ, ಅಲ್ಲಿ ಇರುವಂಥದ್ದು ಹರಾ ಮ್ಯಾಂಗ್ರೋವ್ ಫಾರೆಸ್ಟ್. ಇದು ಕ್ವೇಶಮ್ ಐಲ್ಯಾಂಡ್ ಇರಾನಲ್ಲಿ ಬರುತ್ತೆ. ಕ್ವೇಶಮ್ ಐಲ್ಯಾಂಡ್ ಕೂಡ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಕ್ವೇಶಮ್ ಐಲ್ಯಾಂಡ್ ಯಾರಿಗೆ ಸೇರುವಂಥದ್ದು? ಇರಾನಿಗೆ ಸೇರುವಂಥದ್ದು. ಜೊತೆಗೆ ಇಟ್ ಈಸ್ ಆಲ್ಸೋ ಯುನೆಸ್ಕೋ ಬಯೋಸ್ಪಿಯರ್ ರಿಸರ್ವ್ ಆಗಿ ಕೂಡ ರಿಕಗ್ನೈಸ್ ಮಾಡಲಾಗಿದೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಡಾಮಿನೇಟೆಡ್ ಬೈ ಗ್ರೇ ಮ್ಯಾಂಗ್ರೋವ್ ಟ್ರೀಸ್. ಗ್ರೇ ಮ್ಯಾಂಗ್ರೋವ್ ಟ್ರೀಸ್ಗೆ ಅಂತ ಕರೀತಾರೆ ಅವಿಸೇನಿಯಾ ಮರೈನಾ ಅಂತ ಕರೀತಾರೆ. ಇದರಿಂದ ಡಾಮಿನೇಟ್ ಆಗಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರೀತಾರೆ. ಇಟ್ ಈಸ್ ವೆರಿ ಯುನೀಕ್ ಕೋಸ್ಟಲ್ ಎಕೋಸಿಸ್ಟಮ್ ಇರುತ್ತೆ. ಇದರಲ್ಲಿ ಸಲೈನ್ ಮತ್ತು ಟೈಡಲ್ ಕಂಡೀಷನ್ಗೆ ಅಡಾಪ್ಟ್ ಆಗಿರುವಂಥ ಎಕೋಸಿಸ್ಟಮ್ ಇದು. ಇದರ ಎಕಾಲಜಿಕಲ್ ರೋಲ್ ಏನಪ್ಪ ಅಂತಂದರೆ, ಮ್ಯಾಂಗ್ರೋವ್ ಫಾರೆಸ್ಟ್, ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಆ್ಯಕ್ಟ್ಸ್ ಆ್ಯಸ್ ಅ ನ್ಯಾಚುರಲ್ ಫಿಲ್ಟ್ರೇಷನ್ ಸಿಸ್ಟಮ್. ಇದೇನು ಮಾಡುತ್ತೆ? ರೂಟ್ಸಲ್ಲಿ ಸ್ಪೆಷಲ್ ಫಿಲ್ಟ್ರೇಷನ್ ಸಿಸ್ಟಮ್ ಇರುತ್ತೆ. ಅದೇನು ಮಾಡುತ್ತೆ? ಇಟ್ ಅಲೋಸ್ ದೆಮ್ ಟು ಥ್ರೈವ್ ಇನ್ ಸಲೈನ್ ಕಂಡೀಷನ್ಸಲ್ಲಿ ಇರೋದು ಕೂಡ ಇದು ಮಾಡುತ್ತೆ. ನೆಕ್ಸ್ಟ್, ಕೋಸ್ಟಲ್ ಪ್ರೊಟೆಕ್ಷನ್ ಮತ್ತು ಕಾರ್ಬನ್ ಸಿಂಕಿಗೆ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಏನು ಮಾಡುತ್ತೆ? ಇದರಲ್ಲಿರುವಂಥ ರೂಟ್ಸ್ ಇರುತ್ತಲ್ಲ, ಈ ರೂಟ್ಸ್ ಕೋಸ್ಟಲ್ ಎರೋಷನಿಂದ ತಡೆಯುತ್ತೆ. ಜೊತೆಗೆ ವಾಲ್ಯೂಮಿನಸ್ ಕಾರ್ಬನ್ ಸಿಂಕ್ಸ್ ಇರುತ್ತಲ್ಲ, ಅಂದರೆ ಸಿಕ್ವೆಸ್ಟರ್ ಸಿಗ್ನಿಫಿಕೆಂಟ್ಲಿ ಮೋರ್ ಕಾರ್ಬನ್ ದ್ಯಾನ್ ದ ಟೆರೆಸ್ಟ್ರಿಯಲ್ ಫಾರೆಸ್ಟ್. ಕಾರ್ಬನ್ ಏನು ಮಾಡುತ್ತೆ ಅಂದರೆ, ಇದು ಅಟ್ಮಾಸ್ಫಿಯರಿಂದ ಕಾರ್ಬನ್ನ ಸಿಕ್ವೆಸ್ಟ್ ಮಾಡಿಕೊಂಡು ತನ್ನಲ್ಲೇ ಸ್ಟೋರ್ ಮಾಡ್ಕೊಳ್ಳುತ್ತೆ. ಎಷ್ಟು ಸ್ಟೋರ್ ಮಾಡುತ್ತೆ ಅಂದರೆ, ಟೆರೆಸ್ಟ್ರಿಯಲ್ ಫಾರೆಸ್ಟ್ಗಿಂತ ಜಾಸ್ತಿ ಕಾರ್ಬನ್ನ ಸ್ಟೋರ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ನರ್ಸರಿ ಫಾರ್ ಮರೈನ್ ಲೈಫ್. ಶ್ರಿಂಪ್ ಆಗಲಿ, ಕ್ರ್ಯಾಬ್ ಆಗಲಿ, ನ್ಯೂಮರಸ್ ಫಿಶ್ ಸ್ಪೀಸೀಸ್ಗೆ ಅದೊಂದು ಹ್ಯಾಬಿಟೇಟ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಇಟ್ ಇಸ್ ಆಲ್ಸೋ ಎನ್ ಹ್ಯಾಬಿಟೇಟ್ ಫಾರ್ ಮೈಗ್ರೇಟರಿ ಬರ್ಡ್ಸ್. ಕ್ಯಾನೋಪಿ ಇರೋದ್ರಿಂದ ಮೇಜರ್ ಮೈಗ್ರೇಟರಿ ಬರ್ಡ್ಸ್ ಕೂಡ ಇಲ್ಲಿ ಬಂದಿರುತ್ತೆ. ಹಾಗಾಗಿ ಹ್ಯಾಬಿಟೇಟ್ ಫಾರ್ ಮೈಗ್ರೇಟರಿ ಬರ್ಡ್ಸ್ ಕೂಡ ಹೌದು. ಜೊತೆಗೆ ಸಸ್ಟೈನೇಬಲ್ ಟೂರಿಸಮ್ನು ಕೂಡ ಸಪೋರ್ಟ್ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಬ್ಯಾಕ್ ಬೋನ್ ಆಫ್ ಕೇಶಮ್ಸ್ ಸಸ್ಟೈನೇಬಲ್ ಟೂರಿಸಮ್ ಪ್ರೋಗ್ರಾಮ್. ಇದೇನು ಮಾಡುತ್ತೆ? ವಿಸಿಟರ್ಸ್ನ ಅಟ್ರಾಕ್ಟ್ ಮಾಡುತ್ತೆ ಬಿಕಾಸ್ ಆಫ್ ಇಟ್ಸ್ ವಾಟರ್ ವೈಸ್ ಎಕ್ಸೆಟ್ರಾ. ಇವಾಗ ಇಶ್ಯೂ ಏನಾಗಿದೆ? ಆಯಿಲ್ ಸ್ಪಿಲ್ ಆಗಿದೆ. ಕ್ವೇಶಮ್ ಸದರ್ನ್ ಕೋಸ್ಟಲ್ಲಿ ಆಯಿಲ್ ಸ್ಪಿಲ್ ಆಗಿದೆ. ಅದನ್ನು ಸ್ಯಾಟಲೈಟ್ ಇಮೇಜಸ್ ನೋಡಲಾಗಿದೆ. ಆಯಿಲ್ ಸ್ಪಿಲ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಸರ್ಫೇಸ್ ಮೇಲೆ ಸ್ಪಿಲ್ ಆಗಿ ಮ್ಯಾಂಗ್ರೋವ್ ಕಡೆ ಹೋಗ್ತಾ ಇದೆ. ಆಯಿಲ್ ಸ್ಪಿಲ್ ಏನು ಮಾಡುತ್ತೆ ಅಂದರೆ, ಇದು ಮ್ಯಾಂಗ್ರೋವ್ ರೂಟ್ಸ್, ಸಾಯಿಲ್ ಮತ್ತು ಮರೈನ್ ಲೈಫ್ನ ಹಾರ್ಮ್ ಮಾಡುತ್ತೆ. ಇದೇನು ಮಾಡುತ್ತೆ? ಇದು ಇದನ್ನು ಫಾರ್ ಎಕ್ಸಾಂಪಲ್ ಇಮೇಜ್ ನೋಡಿ, ಇದು ಏನಾದರೂ ಸಿ ಸರ್ಫೇಸ್ ಅಂತಂದರೆ, ಈ ಸಿ ಸರ್ಫೇಸ್ ಮೇಲೆ ಈ ಆಯಿಲ್ ಸ್ಪಿಲ್ ಈ ಥರ ಕೂತಂದ್ರೆ ಏನು ಮಾಡುತ್ತೆ ಅಂತಂದರೆ, ಸನ್ಲೈಟ್ ಇರುತ್ತಲ್ಲ, ಸನ್ಲೈಟ್ ಅದಕ್ಕೆ ಒಳಗಡೆ ಆಗೋದಕ್ಕೆ ಪೆನೆಟ್ರೇಟ್ ಮಾಡೋಂಗಿಲ್ಲ. ಸನ್ಲೈಟ್ ಪೆನೆಟ್ರೇಟ್ ಆಗೋಂಗಿಲ್ಲ, ಜೊತೆಗೆ ಆಕ್ಸಿಜನ್ ಕೂಡ ಒಳಗೆ ಹೋಗೋದಿಲ್ಲ. ಹಾಗಾಗಿ ಇಲ್ಲಿರುವಂಥ ಮರೇನ್ ಸ್ಪೀಸೀಸ್, ಫಾರ್ ಎಕ್ಸಾಂಪಲ್ ಫಿಶ್ ಆಗಲಿ, ಸೀಲ್ಸ್ ಆಗಲಿ, ಬೇರೆ ಬೇರೆ ಪ್ರಾಣಿಗಳು ಇಲ್ಲಿ ಬದುಕೋಕ್ಕಾಗೋದಿಲ್ಲ. ಇಲ್ಲಿರುವಂಥ ಬಯೋಡೈವರ್ಸಿಟಿ ಡೆತ್ ಆಗಿ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಆಯಿಲ್ ಸ್ಪಿಲ್. ಇದರಿಂದ ಏನಾಗುತ್ತೆ? ಲಾಸ್ ಆಫ್ ಬಯೋಡೈವರ್ಸಿಟಿ ಆಗುತ್ತೆ, ಡ್ಯಾಮೇಜ್ ಟು ಫಿಶರೀಸ್, ಕೋಸ್ಟಲ್ ಇರೋಷನ್ ಆಗುತ್ತೆ, ಲಾಸ್ ಆಫ್ ಲೈವ್ಲಿಹುಡ್ಸ್, ಈ ಲೈವ್ಲಿಹುಡ್ ಮೇಲೆ ನಂಬ್ಕೊಂಡಿರುವಂಥ ಜನಕ್ಕೆ ಲಾಸ್ ಆಗುತ್ತೆ. ಜೊತೆಗೆ ಟೂರಿಸಮಲ್ಲಿ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್, ಅದರಲ್ಲೂ ಕೂಡ ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಪ್ರೊಟೆಕ್ಟ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದು ಕ್ರಿಟಿಕಲ್ ಎಕೋಸಿಸ್ಟಮ್ ಇದೆ. ಜೊತೆಗೆ ಕಾರ್ಬನ್ ಸಿಂಕಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಫಿಶರೀಸ್ ಫುಡ್ ಸೆಕ್ಯೂರಿಟಿ ಕೊಡುತ್ತೆ. ಆಮೇಲೆ ಕೋಸ್ಟಲ್ ಎರೋಷನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಲೈವ್ಲಿಹುಡ್ ಕೂಡ ಪ್ರಮೋಟ್ ಮಾಡುತ್ತೆ. ಹಾಗಾಗಿ ಮ್ಯಾಂಗ್ರೋವ್ಸ್ನ ಪ್ರೊಟೆಕ್ಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ರಿಲೇಟೆಡ್ ಟು ಎನ್ನೋರ್ ಫಿಶ್ ಸ್ಕಿಲ್ ಇನ್ಸಿಡೆಂಟ್ ಇನ್ ಕೋಸಾ ತಲೈಯಾ ರಿವರ್. ಇವಾಗ ಹಿಂದೆ ನೋಡಿರುವಂಥ ಆರ್ಟಿಕಲ್ ಏನು ಹರಾ ಮ್ಯಾಂಗ್ರೋವ್ ಬಗ್ಗೆ ನೋಡಿದಾರಲ್ಲ, ಅದೇ ರೀತಿಯಾದಂಥ ಒಂದು ಇಶ್ಯೂ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ. ಅದು ಎಲ್ಲಿ ಅಂತಂದರೆ, ಎನ್ನೂರಲ್ಲಿ. ಏನಾಗಿದೆ ಅಂತಂದರೆ, ಲಾರ್ಜ್ ಸ್ಕೇಲ್ ಫಿಶ್ಗಳು ಡೆತ್ ಆಗಿದೆ ಅಲ್ಲಿ. ಎಲ್ಲಿ? ಎನ್ನೂರ್ ಎಸ್ಚೂರಿಯಲ್ಲಿ, ತಮಿಳ್ನಾಡಲ್ಲಿ ಬರುವಂಥ ಎನ್ನೂರ್ ಎಸ್ಚೂರಲ್ಲಿ. ಆ ರಿವರ್ ಯಾವುದಂತಂದರೆ ಕೋಸಲತ್ತಿಯಾ ರಿವರ್ ಅಂತ. ಫಸ್ಟ್, ಎಸ್ಚೂರಿ ಅಂದರೆ ಏನು? ಇದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಇದನ್ನು ಲ್ಯಾಂಡ್ ಎಂಡ್ ಅಂತ ತಿಳ್ಕೊಳ್ಳಿ. ಈ ಕಡೆ ಇರುವಂಥದ್ದೆಲ್ಲದು ಓಷನ್ ಅಂತ ತಗೊಳ್ಳಿ. ನೆಕ್ಸ್ಟ್, ಯಾವುದೋ ಒಂದು ನದಿ ಫಾಸ್ಟ್ ಫ್ಲೋಯಿಂದ ಬಂದು ಓಷನ ಕೂಡುತ್ತಲ್ಲ, ಕೂಡುವಾಗ ಇಲ್ಲಿ ಮಾಡುವಂಥ ಜಾಗಕ್ಕೆ ಎಸ್ಚೂರಿ ಅಂತ ಕರೀತಾರೆ. ಇಟ್ ಇಸ್ ಟೈಪ್ ಆಫ್ ಡೆಲ್ಟಾ.
ಫಾಸ್ಟಾಗಿ ಬಂತಂದರೆ ಎಸ್ಟೋರಿನ ಫಾರ್ಮ್ ಮಾಡುತ್ತೆ, ನಿಧಾನವಾಗಿ ಬಂತಂದರೆ ಡೆಲ್ಟಾ ಅಥವಾ ಬೇಸಿನ ಫಾರ್ಮ್ ಮಾಡುತ್ತೆ. ಡೆಲ್ಟಾ ದೊಡ್ಡದಿರುತ್ತೆ, ಸಿನ್ಸ್ ಈ ಕೋಸಲತಿಯ ರಿವರ್ ಫಾಸ್ಟಾಗಿ ಬರುತ್ತೆ, ಹಾಗಾಗಿ ಇಲ್ಲಿ ಮಾಡುವಂಥದ್ದು ಎಸ್ಟೋರಿ ಮಾಡುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಲೆಫ್ಟ್ ಸೈಡ್ ಅಂದರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಿದೆ ಅದೆಲ್ಲದೂ ಕೂಡ ಏನು ಮಾಡುತ್ತೆ, ಎಸ್ಟೋರಿ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಇದು ಕೂಡ ಎಸ್ಟೋರಿ ಫಾರ್ಮ್ ಮಾಡುತ್ತೆ. ಎಸ್ಟೋರಿ ಅಂದರೆ ಸಿಂಪಲಾಗಿ ಹೇಳ್ಬೇಕಂತಂದರೆ ಒಂದು ನದಿ ಸಮುದ್ರವನ್ನು ಕೂಡುವಾಗ ಮಾಡುವಂಥ ಒಂದು ಲ್ಯಾಂಡ್ ಫಾರ್ಮ್ಗೆ ಎಸ್ಟೋರಿ ಅಂತ ಕರಿತೇವೆ. ಸೊ ಈ ಎಸ್ಟೋರಿಯಲ್ಲಿ ಇರುವಂಥದ್ದಕ್ಕೆ ಎನ್ನೂರು ಎಸ್ಟೋರಿ ಅಂತ ಕರಿತೀವಿ. ಇಲ್ಲಿ ಸಾವಿರಾರು ಫಿಶ್ಗಳಿದೆ, ಆ ಫಿಶ್ಗಳು ಇವಾಗ ಸಡನ್ನಾಗಿ ಡೆತ್ ಆಗ್ತಾ ಇದೆ, ಹಾಗಾಗಿ ನ್ಯೂಸಲ್ಲಿದೆ. ಸೊ ಏನೇನು ಕಂಡು ಬಂದಿದೆ ಅಲ್ಲಿ, ಮದುವೈ, ಕಜಂಗನ್, ಊದನ್, ಕರುವ, ಕತೈ, ಪ್ರಾನ್ಸ್, ಕ್ರ್ಯಾಬ್ಸ್ ಎಲ್ಲವೂ ಕೂಡ ಡೆತ್ ಆಗಿದೆ. ಹಾಗಾಗಿ ಇದರ ಸರೌಂಡಿಂಗಲ್ಲಿರುವಂಥ 8 ಫಿಶರ್ ವಿಲೇಜಸ್ ಅಲ್ಲಿರುವಂಥ ಜನ ಏನು ಮಾಡ್ತಾರೆ, ಫಿಶ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಸರೌಂಡಿಂಗ್ ಎಲ್ಲ, ಉಡುಪಿ ಸರೌಂಡಿಂಗ್ ಎಲ್ಲ ಏನು ಮಾಡ್ತಾರೆ, ಅವರು ಫಿಶಿಂಗ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಲ್ಲೂ ಕೂಡ ಫಿಶಿಂಗ್ ಮೇಲೆ ಡಿಪೆಂಡ್ ಆಗಿರುವಂಥ ಜನರು ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದನ್ನು ತಮಿಳುನಾಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡಿದೆ, ಅಲ್ಲಿರುವಂಥ ವಾಟರ್ನ ಕಲೆಕ್ಟ್ ಮಾಡಿದೆ, ಸ್ಯಾಂಪಲ್ ಅನಲೈಸ್ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಬೇಸಿಕಲಿ ನ್ಯೂಸ್. ಸೊ ಏನಾಗ್ತದೆ ಅಂತಂದರೆ ಪಾಸಿಬಲ್ ಕಾಸಸ್ ಏನಪ್ಪ ಅಂತಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಟಾಕ್ಸಿಕ್ ಕೆಮಿಕಲ್ಸ್ ಏನಂದರೆ ಎನ್ನೂರು ಅಂತ ಇದೆಯಲ್ಲ, ಎನ್ನೂರು ಇದು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಂಡಸ್ಟ್ರಿಯಲ್ ಏರಿಯಾದಿಂದ ಮೋಸ್ಟ್ಲಿ ಟಾಕ್ಸಿನ್ಸ್ನ ರಿಲೀಸ್ ಮಾಡಿರಬಹುದು ಅಂತ ಹೇಳಲಾಗಿದೆ. ಅಥವಾ ಲೋ ಡಿಸಾಲ್ವ್ಡ್ ಆಕ್ಸಿಜನ್, ಫಿಶ್ ಸಫೋಕೇಶನ್ ಆಗೋ ಸಾಧ್ಯ ಆಗಿರುತ್ತೆ. ಏನಂತಾರೆ ಸಲಿನಿಟಿ ಅಥವಾ ಆ್ಯಸಿಡಿಟಿ ಕಡಿಮೆ ಆಗಿರಬಹುದು ಅಥವಾ ಜಾಸ್ತಿ ಆಗಿರ್ಬೋದು. ಹೆವಿ ಮೆಟಲ್ಸ್ ಜಾಸ್ತಿಯಾಗಿ ಬಯೋಕಮ್ಯುಲೇಟಿನ್ ಆಗಿ ಅದರಿಂದ ಡೆತ್ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು ಅಂತ. ಜೊತೆಗೆ ಅಲ್ಲಿ ಸರೌಂಡಿಂಗಲ್ಲಿ ಇರುವಂಥ ಎನ್ನೂರಲ್ಲಿರುವಂಥ ಮ್ಯಾಂಗ್ರೋವ್ಸ್ ಫಾರೆಸ್ಟ್ಗೆ ಮತ್ತು ನರ್ಸರಿ ಹ್ಯಾಬಿಟೇಟ್ಗೆ ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೋಸ್ಕರ ಡೆತ್ ಆಗಿದೆ ಅಂತ. ಈ ಎನ್ನೂರು ಅರೌಂಡ್ 2018ರಲ್ಲೂ ಕೂಡ ನ್ಯೂಸಲ್ಲಿತ್ತು. ಯಾವಾಗ 2018ರಲ್ಲೂ ಕೂಡ ನ್ಯೂಸಲ್ಲಿತ್ತು. ಯಾಕೆ ಅಂದರೆ ಎನ್ನೂರು ಆಯಿಲ್ ಸ್ಪಿಲ್ ಅಂತ ಒಂದು ಫೇಮಸ್ ಆಯಿಲ್ ಸ್ಪಿಲ್ ಆಗಿತ್ತು ಸರೌಂಡಿಂಗಲ್ಲಿ. ಏನಾಗಿತ್ತು, ಯಾವುದೋ ಒಂದು ಈ ಇಂಡಸ್ಟ್ರಿ ಬರುವಂಥ ಯಾವುದೋ ಒಂದು ಶಿಪ್ಪು ಎಲ್ಲೋ ಡೆಸ್ಟ್ರಾಯ್ ಆಗಿ ಆ ಕಂಟೈನರ್ ಇರುವಂಥ ಆಯಿಲ್ ಎಲ್ಲದೂ ಕೂಡ ಸಮುದ್ರದ ಮೇಲೆ ಸ್ಪಿಲ್ ಆಗಿತ್ತು. ಅದು ಸ್ಪಿಲ್ ಆಗಿರುವಂಥ ಆಯಿಲ್ ಟ್ರಾವೆಲ್ ಮಾಡ್ತಾ ಎನ್ನೂರು ಸ್ಯಾಂಕ್ಚುರಿ ಅಥವಾ ಈಶ್ಚೂರಿಯಲ್ಲಿ ಬಂದು ಕೂತಿತ್ತು. ಸೊ ಕೂತಾಗ ಏನಾಗಿತ್ತು, ಅಲ್ಲಿರುವಂಥ ಫಿಶ್ಶು ಎಲ್ಲದೂ ಕೂಡ ಡೆತ್ ಆಗಿ ಡೆಸ್ಟ್ರಾಯ್ ಆಗಿತ್ತು. ಅದು ಇವಾಗ ಮತ್ತೆ ಮರುಕಳಿಸ್ತಾ ಇದೆ. ಸೊ ಅದಕ್ಕೆ ಮೇ ಬಿ ಅದರ ರೀಸನ್ ಇರಬಹುದಾ, ಅಥವಾ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಟಾಕ್ಸಿಕ್ ಮೆಟೀರಿಯಲ್ ಆಗಿದೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೇಕಾಗಿರೋದೇನು, ಎನ್ನೂರು ಅಂದರೆ ಏನು, ಇಟ್ ಈಸ್ ಪ್ರೆಸೆಂಟ್ ಇನ್ ತಮಿಳುನಾಡು, ಅದೊಂದು ಎಸ್ಟೋರಿ. ಸೊ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ, ಹಿಂದಿನ ಆರ್ಟಿಕಲಲ್ಲಿ ನೋಡಿದಂಗೆ ಒಂದು ಅಕ್ವಾಟಿಕ್ ಬಯೋಡೈವರ್ಸಿಟಿ ಕಡಿಮೆ ಆಗುತ್ತೆ, ಮ್ಯಾಂಗ್ರೋವ್ ಮತ್ತು ಎಸ್ಟೋರಿ ಎಕೋಸಿಸ್ಟಮ್ಗೆ ಥ್ರೆಟ್ ಆಗುತ್ತೆ, ಲೈವ್ಲಿಹುಡ್ಸ್ ಮತ್ತು ಫಿಶರ್ ಫಾಕಿಗೆ ಕಷ್ಟ ಆಗುತ್ತೆ, ಆಮೇಲೆ ಲಾಂಗ್ ಟರ್ಮ್ ಎಕಾಲಜಿಕಲ್ ಡ್ಯಾಮೇಜ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎನ್ನೂರು ಎಸ್ಟೋರಿ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಮುಂಚೆ ಓದಿರೋ ಥರ ಇದು ಕೂಡ ಒಂದು ಮ್ಯಾಂಗ್ರೋವ್ ಎಕೋಸಿಸ್ಟಮ್. ಹಾಗಾಗಿ ಇದೇನು ಮಾಡುತ್ತೆ, ಇಟ್ ಆಕ್ಟ್ಸ್ ಆಸ್ ಎ ನರ್ಸರಿ ಗ್ರೌಂಡ್ ಫಾರ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ಸಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಅಲ್ಲಿರುವಂಥ ಜನಕ್ಕೆ ಲೈವ್ಲಿಹುಡ್ ಸೆಕ್ಯೂರಿಟಿ ಕೊಡುತ್ತೆ. ಜೊತೆಗೆ ಪೊಲ್ಯೂಷನಿಂದ ವಲ್ನರಬಿಲಿಟಿನ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತಂದರೆ ಇಂಡಸ್ಟ್ರಿಯಲಿ ರಿಯಾಕ್ಟಿವ್ ಇರೋದ್ರಿಂದ ರಿಸ್ಕ್ ಆಫ್ ಎಫ್ಲುಯೆಂಟ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎನ್ನೂರು ಎಸ್ಟೋರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರುವಂಥ ಸ್ಟೇಕ್ ಹೋಲ್ಡರ್ಸ್ TNPCB, ತಮಿಳುನಾಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಆ ವಾಟರ್ನ ಕಲೆಕ್ಟ್ ಮಾಡಿ ಸ್ಯಾಂಪಲ್ಸ್ನ ಕಳಿಸಿದೆ. ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಕೂಡ ಅವ್ರವ್ರಿಗೆ ಇರುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಮುಂದೆ ನ್ಯೂಸಲ್ಲಿ ನೋಡೋಣ ಏನಾಗಿದೆ ರೀಸನ್ಸ್ ಅಂತ. ಓಕೆ, ಸೊ ಯಾಕೆ ಅಂದರೆ ಹಿಂದಿನ ಆರ್ಟಿಕಲ್ಗೆ ರಿಲೇಟೆಡ್ ಆರ್ಟಿಕಲ್ ಇತ್ತಂತ ಎಕ್ಸಾಂಪಲ್ ಆಗಿ ಈ ಆರ್ಟಿಕಲ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಸಾಫ್ಟಾ, ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ. ಸೊ ಇದು ನ್ಯೂಸಲ್ಲಿ ಯಾಕೆ ಇದೆ ಅಂತಂದರೆ, ರೀಸೆಂಟಾಗಿ ಶ್ರೀಲಂಕಾ ಅವರು ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಇದನ್ನು ಮತ್ತೆ ಆ್ಯಕ್ಟಿವ್ ಮಾಡಿ ಇದರಲ್ಲಿ ಟ್ರೇಡ್ನ ಇಂಪ್ರೂವ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನ್ಯೂಸಲ್ಲಿದೆ. ಸೊ ಸ್ಟ್ಯಾಟಿಕ್ ಪಾರ್ಟ್ ನೋಡ್ಕೊಂಡು ಬರೋಣ. ಸಾಫ್ಟಾ ಅಂದರೆ ಏನು, ಇಟ್ ಈಸ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆರ್ ಅರೇಂಜ್ಮೆಂಟ್ ಆಫ್ ದ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕಾರ್ಪೊರೇಷನ್. ನಮ್ಮ ಹತ್ರ ಸಾರ್ಕ್ ಇದೆ. ಸೊ ಆ ಸಾರ್ಕಲ್ಲಿರುವಂಥ ಗ್ರೂಪಿಗೆ ಫ್ರೀ ಟ್ರೇಡ್ ಮಾಡಿರುವಂಥ ಒಂದು ಏರಿಯಾಕ್ಕೆ ಸಾಫ್ಟಾ ಅಂತ ಕರಿತೀವಿ. ಸೊ ಇದನ್ನು 1 ಜನವರಿ 2006 ಇಟ್ ಕೇಮ್ ಇಂಟು ಫೋರ್ಸ್. ಇಟ್ ರಿಪ್ಲೇಸ್ ದ 1993 ಸಾರ್ಕ್ ಪ್ರಿಫರೆನ್ಷಿಯಲ್ ಟ್ರೇಡಿಂಗ್ ಅಗ್ರಿಮೆಂಟ್ನ ರಿಪ್ಲೇಸ್ ಮಾಡಿ ಸಾಫ್ಟಾಯಿಂದ ಸಾಫ್ಟಾ ಆಯಿತು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ 8 ಮೆಂಬರ್ಸ್ ಯಾರು, ಅಫ್ಘಾನಿಸ್ತಾನ್, ಭೂತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ದೀವ್ಸ್, ನೇಪಾಲ್, ಪಾಕಿಸ್ತಾನ್, ಶ್ರೀಲಂಕಾ. ಇದೆಲ್ಲದೂ ಕೂಡ ಸಾಫ್ಟಾದಲ್ಲಿ ಬರುವಂಥ ಕಂಟ್ರೀಸ್, ಅಂದರೆ ಸಾರ್ಕಲ್ಲಿರುವಂಥ ಕಂಟ್ರೀಸ್ ಎಲ್ಲದೂ ಕೂಡ ಸಾಫ್ಟಾದಲ್ಲಿ ಬರುತ್ತೆ. ಸೊ ಅಬ್ಜೆಕ್ಟಿವ್ಸ್ ಏನಪ್ಪ, ಸಿಂಪಲ್ ಆಗಿ ಇದರಲ್ಲಿರುವಂಥ ಕಂಟ್ರೀಸೇ ಮ್ಯೂಚುವಲ್ ಟ್ರೇಡ್ ಮತ್ತು ಎಕನಾಮಿಕ್ ಕೋಆಪರೇಷನ್ ಪ್ರಮೋಟ್ ಮಾಡೋದು. ಬ್ಯಾರಿಯರ್ಸ್ ಅಂದರೆ ಟ್ರೇಡ್ಗೆ ಇರುವಂಥ ಬ್ಯಾರಿಯರ್ಸ್ನ ಕಡಿಮೆ ಮಾಡಿ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ದಿ ಗೂಡ್ಸ್ನ ಇಂಪ್ರೂವ್ ಮಾಡೋದು. ಫೇರ್ ಕಾಂಪಿಟೇಷನ್ನ ಪ್ರಮೋಟ್ ಮಾಡೋದು ಡಿಫ್ರೆಂಟ್ ಕಂಟ್ರೀಸ್ ಮಧ್ಯೆ. ಮತ್ತು ಡಿಸ್ಪ್ಯೂಟ್ಸ್ ಏನಾದರೂ ಇದ್ದರೆ ಅದನ್ನ ಮೆಕ್ಯಾನಿಸಮ್ನ ಕ್ರಿಯೇಟ್ ಮಾಡೋಂಥದ್ದು, ರೆಸೊಲ್ಯೂಷನ್ ಮಾಡೋದಕ್ಕೋಸ್ಕರ. ಆಮೇಲೆ ಜಾಸ್ತಿ ಬೇರೆ ಬೇರೆ ರೀಜನಲ್ ಕೋಆಪರೇಷನ್ ಪ್ರಮೋಟ್ ಮಾಡೋದಕ್ಕೋಸ್ಕರ ಫ್ರೇಮ್ವರ್ಕ್ ಮಾಡೋದು ಕೂಡ ಇದರಲ್ಲಿದೆ. ಓಕೆ, ಸೊ ಇದರಲ್ಲಿ ಸ್ಪೆಷಲ್ ಮತ್ತು ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಫಾರ್ LDCs ಅಂದರೆ ಏನು, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರೀತಾರೆ. ಸೊ ಸಾಫ್ಟಾದಲ್ಲಿ
ಇಟ್ ರಿಕಗ್ನೈಸಸ್ ದ ನೀಡ್ ಫಾರ್ ಸ್ಪೆಷಲ್ ಆ್ಯಂಡ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಫಾರ್ ದ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್. ಸೊ ಇದರಲ್ಲಿ ಮೇಜರ್ಸ್ ಏನಿರುತ್ತೆ ಅಂದರೆ ಲಾಂಗರ್ ಟೈಮ್ ಫ್ರೇಮ್ ಕೊಡಲಾಗಿದೆ ಟು ರೆಡ್ಯೂಸ್ ದ ಡ್ಯೂಟೀಸ್, ಲೋವರ್ ತಾರೀಫ್ ಪ್ರೊಡಕ್ಷನ್ ಕಮಿಟ್ಮೆಂಟ್ಸ್ ಕೊಡಲಾಗಿದೆ, ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಫ್ಲೆಕ್ಸಿಬಿಲಿಟಿನೂ ಕೊಡಲಾಗಿದೆ, ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್ಗೋಸ್ಕರ ಕೂಡ ಸಪೋರ್ಟ್ ಮಾಡಲಾಗಿದೆ. ಅಂದರೆ ಏನಪ್ಪ ಅಂತಂದರೆ 8 ಮೆಂಬರ್ಸ್ ಇದ್ದಾರೆ, ಅಂದರೆ 8 ಮೆಂಬರ್ಸು ಕೂಡ ಈಕ್ವಲ್ ಆಗಿರೋಕ್ಕಾಗಲ್ಲ. ಸೊ ಆ 8 ಮೆಂಬರ್ಸಲ್ಲಿ ಕೆಲವೊಂದು ಕಂಟ್ರೀಸ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇದೆ. ಸೊ ಇಲ್ಲಿ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ಕೆಲವೊಂದು ಕನ್ಸೆಷನ್ ಕೊಡಬೇಕಾಗುತ್ತೆ. ಕನ್ಸೆಷನ್ ಅಂದರೆ ಏನು? ಕಂಪ್ಲೀಟ್ ಮಾರ್ಕೆಟ್ನ ಓಪನ್ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು. ಸೊ ಅದಕ್ಕೆ ಓಪನ್ ಮಾಡಬೇಕಂದ್ರೂ ಕೂಡ ಡ್ಯೂಟೀಸ್ನ ಕಡಿಮೆ ಮಾಡೋದಕ್ಕೆ ಟೈಮ್ ಜಾಸ್ತಿ ಕೊಡ್ತೀವಿ. ಆಮೇಲೆ ಕಮಿಟ್ಮೆಂಟ್ನ ಅಂದರೆ ತಾರೀಫ್ನ ರೆಡ್ಯೂಸ್ ಮಾಡೋಕ್ಕಂತ ಎಲ್ಲರಿಗೂ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಈ ತಾರೀಫ್ ರೆಡ್ಯೂಸ್ ಮಾಡೋದಕ್ಕೆ ಕಮಿಟ್ಮೆಂಟ್ ಟೈಮ್ ಪೀರಿಯಡ್ನ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಸೊ ಇದರಲ್ಲೂ ಕೂಡ ಡಿಫ್ರೆನ್ಷಿಯಲ್ ಮತ್ತು ಸ್ಪೆಷಲ್ ಟ್ರೀಟ್ಮೆಂಟ್ನ ಅಕ್ಸೆಪ್ಟ್ ಮಾಡ್ಕೊತಾರೆ. ಇದರಲ್ಲಿರುವಂಥ ಕೀ ಫೀಚರ್ಸ್ ಏನಪ್ಪ ಅಂತಂದರೆ ಓವರಾಲ್ ಆಗಿ ಫ್ರೀ ಟ್ರೇಡ್ನ ಮಾಡಬೇಕು. ಫ್ರೀ ಟ್ರೇಡ್ ಅಂದರೆ ತಾರೀಫ್ನ ಕಡಿಮೆ ಮಾಡಬೇಕು, ನಾನ್ ತಾರೀಫ್ ಬ್ಯಾರಿಯರ್ಸ್ನ ಕಡಿಮೆ ಮಾಡಬೇಕಂತ. ಸೊ ಹಾಗಾಗಿ ಗ್ರ್ಯಾಜುವಲ್ ರಿಡಕ್ಷನ್ ಆ್ಯಂಡ್ ಎಲಿಮಿನೇಷನ್ ಆಫ್ ಕಸ್ಟಮ್ ಡ್ಯೂಟೀಸ್ ಆನ್ ಸಬ್ಸ್ಟ್ಯಾನ್ಷಿಯಲಿ ಆಲ್ ದ ಗುಡ್ಸ್ ಹೋಗ್ತಾ ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಟ್ರೇಡ್ ಬೇಸ್ಡ್ ಆನ್ ದ ರೂಲ್ಸ್ ಆಫ್ ಒರಿಜಿನ್ ಮೇಲೆ. ನೆಕ್ಸ್ಟ್ ನೆಗೆಟಿವ್ ಲಿಸ್ಟ್ ಅಪ್ರೋಚ್ ಅಂದರೆ ಐಟಮ್ಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಕನ್ಸೆಷನ್ ಕಡಿಮೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕಾನಿಸಮ್ನ ಕ್ರಿಯೇಟ್ ಮಾಡಬೇಕಂತ ಇದೆ. ಜೊತೆಗೆ ಒಂದು ರಿವ್ಯೂ ಕಾನ್ಫರೆನ್ಸ್ ಟು ಅಕ್ಸೆಸ್ ದ ಪ್ರೋಗ್ರೆಸ್. ಸೊ ರೀಸೆಂಟ್ ನ್ಯೂಸ್ ಏನಪ್ಪ ಅಂತಂದರೆ DRI ಆ್ಯಕ್ಷನ್ ಇನ್ ಅರೆಕಾ ನಟ್ ಸ್ಮಗ್ಲಿಂಗ್, ಅಂದರೆ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಏನು ಮಾಡಿದರೆ ಹ್ಯಾಸ್ ಡಿಸ್ಮ್ಯಾಂಟಲ್ಡ್ ಅ ಮೇಜರ್ ನೆಟ್ವರ್ಕ್ ಇನ್ವಾಲ್ವಿಂಗ್ ಇಂಪೋರ್ಟಿಂಗ್ ಆಫ್ ಸೌತ್ ಈಸ್ಟ್ ಏಷಿಯನ್ ಅರೆಕಾ ನಟ್ಸ್ ಇಂಟು ಇಂಡಿಯಾ ಬೈ ಫಾಲ್ಸ್ಲಿ ಡಿಕ್ಲೇರಿಂಗ್ ದೆಮ್ ಆಸ್ ಬಾಂಗ್ಲಾದೇಶಿ ಒರಿಜಿನ್ ಆ್ಯಂಡ್ ಅವೈಲಿಂಗ್ ಕನ್ಸೆಷನಲ್ ಡ್ಯೂಟಿ ಬೆನಿಫಿಟ್ಸ್ ಅಂಡರ್ ಸಾಫ್ಟಾ. ಓಕೆ, ಸೊ ರೂಲ್ಸ್ ಆಫ್ ಒರಿಜಿನ್ ಅಂದರೆ ಏನು? ಯಾವುದೋ ಒಂದು ಗೂಡ್ಸ್ನ ನಿಮ್ಮ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ನ ನಿಮ್ಮ ಕಂಟ್ರಿ, ಸೊ ಬಾಂಗ್ಲಾದೇಶದಿಂದ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಸೇಲ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಬಾಂಗ್ಲಾದೇಶ ಏನು ಮಾಡ್ತಿದ್ದಾರೆ ಅಂದರೆ ಸೌತ್ ಈಸ್ಟ್ ಏಷ್ಯಾದಿಂದ ಪ್ರೊಡ್ಯೂಸ್ ಮಾಡಿರುವಂಥ ಅರೆಕಾ ನಟ್ನ ತಗೊಂಡು ತಾವೇ ಪ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ಕೊಂಡು ಕನ್ಸೆಷನ್ ಸಿಗುತ್ತೆ ಅವರಿಗೆ. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಏಷ್ಯಾದವ್ರು ಇಂಡಿಯಾದಲ್ಲಿ ಡೈರೆಕ್ಟ್ ಟ್ರೇಡ್ ಮಾಡ್ಬೇಕಂದ್ರೆ ಅವರಿಗೆ ಕನ್ಸೆಷನ್ ಕೊಡೋಂಗಿಲ್ಲ. ಅವ್ರ ಮೇಲೆ ಟ್ಯಾಕ್ಸ್ ಆಗಲಿ ಟ್ರೇಡ್ ಬ್ಯಾರಿಯರ್ಸ್ನ ಇನ್ಕ್ರೀಸ್ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇದು ಅಷ್ಟೊಂದು ಕಾಂಪಿಟೇಟಿವ್ ಇರಲ್ಲ. ಯಾಕಂದರೆ ನಮ್ಮ ದೇಶದ ಅರೆಕಾ ನಟ್ ಪ್ರೊಡ್ಯೂಸ್ ಮಾಡುವಂಥ ಫಾರ್ಮರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಮೆಜರ್ಸ್ನ ಸೌತ್ ಈಸ್ಟ್ ಏಷ್ಯನ್ ಅಪೋಸಿಟ್ ಆಗಿ ಯೂಸ್ ಮಾಡ್ಕೋತೀವಿ. ಬಟ್ ಬಾಂಗ್ಲಾದೇಶ ಏನು ನೇಬರಿಂಗ್ ಕಂಟ್ರಿ, ಬಾಂಗ್ಲಾದೇಶ ಏನು ಸಾಫ್ಟದಲ್ಲಿರುವಂಥ ಮೆಂಬರ್, ಹಾಗಾಗಿ ಅವರಿಗೆ ಕನ್ಸೆಷನ್ ಕೊಟ್ಟಿರ್ತೇವೆ. ಸೊ ಬಾಂಗ್ಲಾದೇಶದಲ್ಲಿರುವಂಥ ಅರೆಕಾ ನಟ್ಸ್ ಇಂಡಿಯಾದಲ್ಲಿ ಟ್ರೇಡ್ ಮಾಡೋ ಕನ್ಸೆಷನ್ ಕೊಟ್ಟಿರ್ತೀವಿ. ಬಟ್ ಇವಾಗ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಕಳಿಸಿದರೆ ಟ್ಯಾರಿಫ್ ಬೀಳುತ್ತೆ. ಟ್ಯಾರಿಫ್ ಬೀಳೋದ್ರಿಂದ ಇವರ ಮೇಲೆ ಇರುವಂಥ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ಬಾಂಗ್ಲಾದೇಶ ಥ್ರೂ ಇಂಡಿಯಾಗೆ ಸೆಂಡ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಇದು ರೂಲ್ಸ್ ಆಫ್ ಒರಿಜಿನ್ನ ಮಿಸ್ಟೇಕಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೀಸೆಂಟಾಗಿ ಅದರ ಬಗ್ಗೆ ಗೊತ್ತಾಗಿದೆ. ಸೊ ಮೋಡಸ್ ಆಪರೇಂಡ್ ಸಿಂಪಲ್ ಆಗಿ ಏನಂದರೆ ಸೌತ್ ಈಸ್ಟ್ ಏಷ್ಯಾ ಅರೆಕಾ ನಟ್ಸ್ನ ಡಿಕ್ಲೇರ್ಡ್ ಆಸ್ ಬಾಂಗ್ಲಾದೇಶ್ ಒರಿಜಿನ್ ಅಂತ ಮಾಡ್ತಾರೆ, ಇಂಪೋರ್ಟೆಂಟ್ ಟು ಇಂಡಿಯಾ. ಇದರಲ್ಲಿ ಸಾಫ್ಟ್ವೇರ್ದಲ್ಲಿರುವಂಥ ಕನ್ಸೆಷನ್ ಬೆನಿಫಿಟ್ಸ್ ಯೂಸ್ ಮಾಡ್ಕೊತಾರೆ. ಇದರಿಂದ ಲೋವರ್ ಕಸ್ಟಮ್ ಡ್ಯೂಟಿ ಇಲ್ಲಿಗಲ್ ಗೇನ್ ಸಿಗುತ್ತೆ ಯಾರಿಗೆ? ಇಂಡೈರೆಕ್ಟ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗೆ. ಸೊ ಬಾಂಗ್ಲಾದೇಶ ಯಾಕೆ ಚೂಸ್ ಮಾಡಿದರೆ ಬಾಂಗ್ಲಾದೇಶ ಸಾಫ್ಟಾ ಮೆಂಬರ್ಸ್ ಅದಕ್ಕೆ ಲೋವರ್ ತಾರೀಫ್ ಇರುತ್ತೆ. ಇಲ್ಲಿಗಲ್ ಯಾಕಂದರೆ ಇಟ್ ವೈಲೇಟ್ಸ್ ರೂಲ್ಸ್ ಆಫ್ ಒರಿಜಿನ್ ಅಂಡರ್ ಸಾಫ್ಟಾ, ಕಾಸಸ್ ಲಾಸ್ ಆಫ್ ರೆವೆನ್ಯೂ ಆ್ಯಂಡ್ ಅನ್ಫೇರ್ ಅಡ್ವಾಂಟೇಜ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಸಾಫ್ಟಾ. ಓಕೆ, ಸೊ ಸಾಫ್ಟಾ ನಾಟ್ ನೆಸಸರಿ, ಇವಾಗ ಅದೊಂದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಬಿಟ್ಟರೆ ಬೇರೆ ಎಲ್ಲ ಹೇಳಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ನ್ಯೂಸಲ್ಲಿ ಹಾಕಿದೆ ಅಂತ ರೂಲ್ಸ್ ಆಫ್ ಒರಿಜಿನ್, ಸೌತ್ ಈಸ್ಟ್ ಏಷ್ಯಾ, ಬಾಂಗ್ಲಾದೇಶ್ ಆ್ಯಂಡ್ ಸಾಫ್ಟಾ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಮಹದಾಯಿ ಮಾಂಡೋವಿ ಡಿಸ್ಪ್ಯೂಟ್. ಮಾಂಡೋವಿ ಆರ್ ಮಹದಾಯಿ ಡಿಸ್ಪ್ಯೂಟ್ ನಮ್ಮ ವೆರಿ ಓನ್ ಕರ್ನಾಟಕದ್ದು. ಸೊ ಮಹದಾಯಿ ರಿವರ್ ಅಂದರೆ ಯಾವುದು? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾದೇಯಿ ಆರ್ ಮಾಂಡೋವಿ ಅಂತ ಕರಿತೀವಿ. ಇಟ್ ಈಸ್ ಅ ವೆಸ್ಟ್ ಫ್ಲೋಯಿಂಗ್ ರಿವರ್ ಪ್ರೆಸೆಂಟ್ ಇನ್ ಪೆನಿನ್ಸುಲರ್ ಇಂಡಿಯಾ. ಒರಿಜಿನಲಿಂದ ಆಗುತ್ತೆ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕದಲ್ಲಾಗುತ್ತೆ. ಇದು ಕರ್ನಾಟಕ ಥ್ರೂ ಗೋವಾ ಥ್ರೂ ಪಾಸ್ ಆಗಿ ಅರೇಬಿಯನ್ ಸೀಗೆ ಟ್ರೈನ್ ಆಗುತ್ತೆ. ಸ್ಮಾಲ್ ಪಾರ್ಟ್ ಆಫ್ ಬೇಸಿನ್ ಮಹಾರಾಷ್ಟ್ರದಲ್ಲಿರುತ್ತೆ. ಸೊ ಹಾಗಾಗಿ 3 ಸ್ಟೇಟ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಹೌದು, ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಎಕೋಲಾಜಿಕಲಿ ವೆರಿ ಸೆನ್ಸಿಟಿವ್ ರೀಜನ್ ಇದು. ರಿಚ್ ಇನ್ ಬಯೋಡೈವರ್ಸಿಟಿ, ಫಾರೆಸ್ಟ್ ಮತ್ತು ಅಕ್ವಾಟಿಕ್ ಲೈಫ್ ಇದೆ. ಸೊ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ 3 ಇದೆ. ಲಾಸ್ಟಿಗೆ ಕೊನೆಯದಾಗ ಎಲ್ಲೋಗುತ್ತೆ? ಅರೇಬಿಯನ್ ಸೀಗೆ ಟ್ರೈನ್ ಆಗುತ್ತೆ. ಈ 3 ಸ್ಟೇಟ್ಸ್ ಇನ್ವಾಲ್ವ್ ಆಗಿದೆ. ಇದು ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ನಡೀತಾ ಇದೆ. ಸೊ ಕರ್ನಾಟಕ ಏನು ಕೇಳ್ತಾ ಇದೆ? ಗೋವಾದ ಏನು ಡಿಸ್ಪ್ಯೂಟು, ಕರ್ನಾಟಕದ ಏನು ಡಿಸ್ಪ್ಯೂಟ್ ನೋಡ್ಕೊಂಬರೋಣ. ಸೊ ಕರ್ನಾಟಕ ಏನು ಮಾಡ್ತಾ ಇದೆ? ಕರ್ನಾಟಕ ವಾಂಟ್ಸ್ ಟು ಡೈವರ್ಟ್ ಮಹದಾಯಲ್ಲಿ ಬರುವಂಥ ರಿವರ್ನ ಡ್ರಿಂಕಿಂಗ್ ವಾಟರ್ ಆಫ್ ನಾರ್ತ್ ಕರ್ನಾಟಕಕ್ಕೋಸ್ಕರ ಡೈವರ್ಟ್ ಮಾಡೋಕ್ಕಂತ ಇದೆ. ಗೊತ್ತಿರೋ ಹಾಗೆ ಇಂಡಿಯಾ ಅಂತ ತೊಗೊಂಡ್ರೆ, ಇದು ಕರ್ನಾಟಕ ಅಂತ ಪಾರ್ಟ್ ತೊಗೊಂಡ್ರೆ, ಸೊ ಕರ್ನಾಟಕದ ವೆಸ್ಟರ್ನ್ ಪಾರ್ಟ್ ಏನಿದೆ ಮಲೆನಾಡು ರೀಜನ್ ಇದೆ. ನಾರ್ತ್ ಮತ್ತು ಈಸ್ಟರ್ನ್ ಪಾರ್ಟ್ ಏನಿದೆ ಇದು ಅರೆ ಮಲೆನಾಡು ಅಥವಾ ಅರೆ ಸೀಮೆ ರೀಜನ್ ಇದೆ. ಓಕೆ, ಸೊ ಇಟ್ ಈಸ್ ಡ್ರಾಟ್ ಪೋನ್ ರೀಜನ್ ಇದೆ ಅದು. ಓಕೆ, ರೇನ್ ಶಾಡೋ ರೀಜನ್ ಇದೆ ಅಂದರೆ ಡ್ರಾಟ್ ಪೋನ್ ರೀಜನ್ ಇದೆ. ಸೊ ಅಲ್ಲಿ ನೀರಿಗೆ ಬರ ಕೂಡ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀರಿನ ಅಥವಾ ಡ್ರಿಂಕಿಂಗ್ ವಾಟರ್ನ ಫೆಸಿಲಿಟ್ ಮಾಡೋದಕ್ಕೋಸ್ಕರ ಇಲ್ಲಿರುವಂಥ ಮಹದಾಯಿ ರಿವರಿಂದ ನೀರು ತೊಗೋಬೇಕಂತ ಕರ್ನಾಟಕದವ್ರದ್ದು. ಸೊ ಅದಕ್ಕೆ ಏನು ಪ್ರಪೋಸ್ ಮಾಡಿದ್ರು ಅಂದರೆ ಕಲ್ಸಾ ಮತ್ತು ಬಂಡೂರಿ ನಾಲಾಸ್ ಮಾಡಬೇಕಂತ. ನಾಲಾಸ್ ಅಂದರೆ ಕೆನಲ್ ಮಾಡಬೇಕಂತ. ಸೊ ಇದೇನು ಕಲ್ಸಾ ಮತ್ತು ಬಂಡೂರಿ ಅನ್ನೋದು 2
ಟ್ರಿಬ್ಯೂಟರೀಸ್, ಮಹದಾಯಿ ಬರುವಂಥ ಟ್ರಿಬ್ಯೂಟರೀಸ್. ಸೊ ವಾಟರ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ಮಲಪ್ರಭಾ ಬೇಸಿನ್. ಸೊ ಮಲಪ್ರಭಾ ಬೇಸಿನ್ಗೆ ಟ್ರಾನ್ಸ್ಫರ್ ಮಾಡೋದಂದರೆ ಇಂಟರ್ಲಿಂಕಿಂಗ್ ಆಫ್ ರಿವರ್ ಆಗುತ್ತೆ. ಅಲ್ಲಿ ಕಳಸ ಮತ್ತು ಬಂಡೂರಿಂದ ಕ್ಯಾನಲ್ ಥ್ರೂ ಮಲಪ್ರಭಾಗೆ ಕನ್ವರ್ಟ್ ಮಾಡಿ, ಸೊ ಮಲಪ್ರಭಾ ಬೇಸಿನಿಂದ ನಾರ್ತ್ ಕರ್ನಾಟಕ ರೀಜನ್ಗೆ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಕೊಡಬೇಕಂತ. ಇದೇನಪ್ಪ ಅಂದರೆ ಸಿಂಪಲಾಗಿ ಹುಬ್ಬಳ್ಳಿ, ಧಾರವಾಡ, ಗದಗ, ಬೆಳಗಾವಿ, ಅದರ್ ಪಾರ್ಟ್ಸ್ ಆಫ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರ ಇದೆ ಅಲ್ಲಿ ವಾಟರ್ನ ಅಥವಾ ಡ್ರಿಂಕಿಂಗ್ ವಾಟರ್ ಕೊಡೋದಕ್ಕೋಸ್ಕರ ಕರ್ನಾಟಕ ಡಿಮ್ಯಾಂಡ್. ಓಕೆ, ಸೊ ಸಿಂಪಲ್ ಆಗಿ ಕರ್ನಾಟಕ ಕಳಸ ಮತ್ತು ಬಂಡೂರು ಇದರಿಂದ ಡೈವರ್ಷನ್ ಆಫ್ ವಾಟರ್ನ ಮತ್ತೆ ಮಲಪ್ರಭಾ ಬೇಸಿನಿಗೆ ಕಳಿಸಿ ನಾರ್ತ್ ಕರ್ನಾಟಕಕ್ಕೆ ಕುಡಿಯೋ ನೀರಿಗೋಸ್ಕರ ಮಾಡಬೇಕಂತ. ಬಟ್ ಗೋವಾ ಏನು ಮಾಡ್ತಾ ಇದೆ, ಗೋವಾ ಅಪೋಸ್ ಮಾಡ್ತಾ ಇದೆ. ಯಾಕಂದರೆ ಗೋವಾ ಅಪೋಸಸ್ ದ ಡೈವರ್ಷನ್ ಆಫ್ ಮಹದಾಯಿ ರಿವರ್. ಕನ್ಸರ್ನ್ ಏನಂತಂದರೆ ಇದರಿಂದ ಡೈವರ್ಷನ್ ಮಾಡಿದ್ರಂದರೆ ಕಳಸ ಬಂಡೂರು ಏನಿದೆ ಎರಡು, ಕಳಸ ಬಂಡೂರಿ ಟ್ರಿಬ್ಯೂಟರೀಸ್ ಆಫ್ ಯಾವುದಕ್ಕೆ, ಮಹದಾಯಿ ರಿವರ್ಗೆ. ಸೊ ನೀವು ಟ್ರಿಬ್ಯೂಟರೀಸ್ ಇರೋದು ನೀರನ್ನ ಕಡಿಮೆ ಮಾಡಿದೆ ಅಂದರೆ ಮಹದಾಯಲ್ಲಿ ಬರುವಂಥ ನೀರು ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ನೀರು ಕಡಿಮೆ ಆದರೆ ಏನಾಗುತ್ತೆ, ಗೋವಾದಲ್ಲಿರುವಂಥ ಡ್ರಿಂಕಿಂಗ್ ವಾಟರ್ಗೆ ಥ್ರೆಟ್ ಬರ್ಬೋದು. ಜೊತೆಗೆ ಡೌನ್ ಸ್ಟ್ರೀಮಲ್ಲಿ ಫ್ಲೋ ಕಡಿಮೆ ಆಗುತ್ತೆ. ಜೊತೆಗೆ ಸಲೈನ್ ಇಂಗ್ರೆಸ್ ಅಥವಾ ಕೋಸ್ಟಲ್ ಏರಿಯಾದಲ್ಲಿರುವಂಥ ಕೋಸ್ಟಲ್ ಎರೋಷನ್ ಆಗೋಂಥ ಚಾನ್ಸ್ ಇರುತ್ತೆ. ಜೊತೆಗೆ ಫ್ರೆಶ್ ವಾಟರ್ ಅಕ್ವಿಫೈರ್ಗೂ ಕೂಡ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರುತ್ತೆ. ಜೊತೆಗೆ ಎಕಾಲಜಿ, ಫಾರೆಸ್ಟ್, ಮ್ಯಾಂಗ್ರೂವ್ಸ್, ಅಕ್ವಾಟಿಕ್ ಲೈಫ್ ಮೇಲೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಾಟರ್ ಶುಡ್ ಬಿ ಯೂಸ್ಡ್ ವಿತಿನ್ ದ ಬೇಸಿನ್ ಯೂಸ್ ಮಾಡ್ಕೊಳ್ಳಿ. ಸೊ ಕಲ್ಸಾದಲ್ಲಿ ಯೂಸ್ ಮಾಡ್ಕೊಳ್ಳಿ, ಬಂಡೂರಲ್ಲಿ ಯೂಸ್ ಮಾಡ್ಕೊಳ್ಳಿ, ಬಟ್ ಅದನ್ನು ಡೈವರ್ಟ್ ಮಾಡಬೇಡಿ ಅಂತ ಗೋದ್ರ ಡಿಮ್ಯಾಂಡ್. ಯಾಕಂದರೆ ಗೋವಾ ಕಂಪ್ಲೀಟ್ ಡಿಪೆಂಡ್ ಆಗಿರೋದು ಅದು ಮೇಜರ್ ರಿವರ್ ಮಹದಾಯಿ ರಿವರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಒಂದು ರಿವರಿಂದ ಪ್ರಾಬ್ಲಮ್ ಆಯ್ತಂದರೆ ಕಂಪ್ಲೀಟ್ಲಿ ಗೋವಾ ಎಕಾನಮಿ ಅಥವಾ ಟೂರಿಸಮ್ ಮೇಲೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಮಹದಾಯಿ ಅಥವಾ ಗೋವಾದವರು ಇಷ್ಟೊಂದು ಪ್ರೊಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಮಹಾರಾಷ್ಟ್ರದ ಏನಿದೆ, ಮಹಾರಾಷ್ಟ್ರದಲ್ಲಿ ಕ್ಲೇಮ್ಸ್ ತುಂಬ ಲಿಮಿಟೆಡ್ ಇದೆ. ಏನಂತಂದರೆ ಇದರಲ್ಲಿ ಎಷ್ಟು ಶೇರ್ ಆಫ್ ವಾಟರ್ ಮಹಾರಾಷ್ಟ್ರ ಬೇಸಿನಿಗೆ ಬರಬೇಕು ಅಷ್ಟನ್ನ ಕೊಟ್ಟು ಕೈಬಿಡಿ ಅಂತ ಅವರು. ಸೊ ಕನ್ಸರ್ನ್ಡ್ ಅಬೌಟ್ ಇಟ್ಸ್ ರೈಟ್ಫುಲ್ ಯುಟಿಲೈಸೇಷನ್ ಆಫ್ ಮಹದಾಯಿ ರಿವರ್ಸ್ ಅಷ್ಟೇ. ಬಟ್ ಮೇಜರ್ ಡಿಸ್ಪ್ಯೂಟ್ ಯಾವುದು, ಕರ್ನಾಟಕ ಮತ್ತು ಗೋವಾದ ಮಧ್ಯೆ ಇದೆ. ಓಕೆ, ಕರ್ನಾಟಕ ಮತ್ತು ಗೋವಾದ ಮಧ್ಯೆ ಇದೆ. ಸೊ ಇದಕ್ಕೆ ಒಂದು ಕರ್ನಾಟಕ ಮತ್ತು ಗೋವಾ ಮಧ್ಯೆ ಡಿಸ್ಪ್ಯೂಟ್ ಇರೋದಕ್ಕೋಸ್ಕರ ಒಂದು ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ನ ಕ್ರಿಯೇಟ್ ಮಾಡಲಾಗಿತ್ತು. ಇಟ್ ಈಸ್ ಯಾವಾಗ ಟ್ರಿಬ್ಯುನಲ್ ಕ್ರಿಯೇಟ್ ಮಾಡಿದ್ದು 2010 ಕ್ರಿಯೇಟ್ ಮಾಡಲಾಗಿತ್ತು. ಇದರಲ್ಲಿ 14 ಆಗಸ್ಟ್ 2018 ಫೈನಲ್ ಅವಾರ್ಡ್ನ ಕೊಡಲಾಗಿತ್ತು. ಸೊ ಟೋಟಲ್ ಅವೈಲೇಬಲ್ ವಾಟರ್ ಆಕ್ಸೆಸ್ ಎಷ್ಟು ಮಾಡಿದ್ರೆ ಅಂದರೆ 1188 TMC ಅಂತೇಳಿ, 75% ಡಿಪೆಂಡಬಿಲಿಟಿಯಲ್ಲಿ. ಸೊ ಅಲೋಕೇಶನ್ ಯಾವ ಥರ ಅಂದರೆ ಗೋವಾಗೆ 24 TMC ಕೊಡಿ, ಕರ್ನಾಟಕಕ್ಕೆ 13 TMC ಕೊಡಿ, ಮಹಾರಾಷ್ಟ್ರಗೆ 1.33 TMC ಕೊಡಿ ಅಂತ ಹೇಳಿತ್ತು. ಸೊ ಇದನ್ನು ಅವಾರ್ಡ್ನ ಸೆಂಟ್ರಲ್ ಗೌರ್ಮೆಂಟ್ ಫೆಬ್ರವರಿ 2020 ನೋಟಿಫಿಕೇಶನ್ ಮಾಡಲಾಗಿತ್ತು, ಸಬ್ಜೆಕ್ಟ್ ಟು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅಂತ. ಸೊ ಇವಾಗ ಕೇಸ್ ಏನು ನಡೀತಿದೆ ಅಂತಂದರೆ ಕರ್ನಾಟಕದ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಕರೆಂಟ್ಲಿ ನ್ಯೂಸ್ ಇರೋದು ಇವಾಗ. ಸೊ ಪ್ರಾಜೆಕ್ಟ್ ಏನಂತಂದರೆ ಕಳಸಾ ಬಂಡೂರಿಯಿಂದ ಟ್ರಾನ್ಸ್ಲೋಕೇಟ್ ಮಾಡಿ ಮಲಪ್ರಭಾ ಕಳಿಸ್ಬೇಕಂತಿದ್ದಾರೆ. ಇವಾಗ ಪ್ರಾಜೆಕ್ಟ್ ಸ್ಟಕ್ ಆಗಿದೆ. ಎಲ್ಲಿ ಸ್ಟಕ್ ಆಗಿದೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಮಲ್ಟಿಪಲ್ ಪಿಟಿಷನ್ ಪೆಂಡಿಂಗ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ 2026 ರಿಟರ್ನ್ಡ್ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಪ್ರಪೋಸಲ್ಸ್ ಇದರಲ್ಲಿ ಇದು ಕೂಡ ಸಬ್ ಜುಡಿಸಲ್ಲಿದೆ. ಇವಾಗ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ, ಅದು ಕೂಡ ಕರೆಕ್ಟಾಗಿ ಸಿಕ್ಕಿಲ್ಲ. ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಬೇಕಾಗಿದೆ, ಅದು ಕೂಡ ಇನ್ನೂ ಕಂಪ್ಲೀಟಾಗಿ ಸಿಕ್ಕಿಲ್ಲ. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇಶ್ಯೂ ನೋ EC ಪ್ರಪೋಸಲ್ ರಿಸೀವ್ ಮಾಡಿಲ್ಲ. ಸುಪ್ರೀಂ ಸೆಂಟರ್ ಏನು ಹೇಳಿದ್ರೆ ಅಂದರೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗೆ ಪ್ರಪೋಸಲ್ ರಿಸೀವ್ ಮಾಡಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಸ್ಟ್ಯಾಟ್ಯೂಟರಿ ಕ್ಲಿಯರೆನ್ಸ್ ಅಂದರೆ ಸೆಂಟ್ರಲ್ ವಾಟರ್ ಕಮಿಷನ್ ಆಗಲಿ, ಟೆಕ್ನಿಕಲ್ ಅಪ್ರೂವಲ್ಸ್ ಎಲ್ಲ ಆಗಲಿ, ಇವೆಲ್ಲ ಪೆಂಡಿಂಗ್ ಆಗಿದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಅಂದರೆ ಕರ್ನಾಟಕದವರು ಇದನ್ನು ಕಳಸಾ ಮತ್ತು ಬಂಡೂರಿ ಪ್ರಾಜೆಕ್ಟ್ನ ಮಾಡಬೇಡಿ, ಕಳಸಾ ಮತ್ತು ಬಂಡೂರಿ ಪ್ರಾಜೆಕ್ಟ್ ಮಾಡಬೇಡಿ, ಇವಾಗಲೇ ವೇಟ್ ಮಾಡಿ ಅಂತ ಅವರು. ಬಟ್ ಕರ್ನಾಟಕದವ್ರು ಏನಾದ್ರು ಅಂತಂದರೆ ಇದು ಆಲ್ಮೋಸ್ಟ್ ಒಂದು 10-20 ಇಯರ್ಸಿಂದ ನಡೀತಿರುವಂಥ ಇಶ್ಯೂ ಇದು. ಸೊ ಇದನ್ನು ಬೇಗ ಮಾಡಿ ಅಂತ ಕರ್ನಾಟಕದ ಡಿಮ್ಯಾಂಡ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಕರ್ನಾಟಕ ಆ್ಯಂಡ್ ಗೋವಾಸ್ ಡಿಸ್ಪ್ಯೂಟ್ ರೆಸ್ಪೆಕ್ಟ್ ಟು ಮಹದಾಯಿ. ಕೊನೆಯ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಆ್ಯಂಡ್ ಲೇಟೆಸ್ಟ್ ಇನ್ಸಿಡೆಂಟ್. ರೀಸೆಂಟಾಗಿ ಏನಾಗಿದೆ ಅಂತಂದರೆ ನಾರ್ತ್ ಕೊರಿಯನ್ ಸೋಲ್ಜರ್ಸ್ ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಅಂತ ಇದೆ. ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಮಧ್ಯೆ ಇರುವಂಥ ಒಂದು ಲೈನ್ಗೆ ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಅಂತ ಕರಿತೀವಿ. ಸೊ ಆ ಲೈನ್ನ ಕ್ರಾಸ್ ಮಾಡಿ ಈಸ್ಟರ್ನ್ ಫ್ರಂಟ್ಗೆ ಬಂದಿದ್ದು ನಾರ್ತ್ ಕೊರಿಯಾದವರು. ಹಾಗಾಗಿ ಸೌತ್ ಕೊರಿಯಾ ಅವರೊಂದು ವಾರ್ನಿಂಗ್ ಶಾಟ್ನ ಮಾಡಿದ್ದಾರೆ. ಸೊ ಇಟ್ ಈಸ್ ಫಸ್ಟ್ ರಿಪೋರ್ಟೆಡ್ MDL ವೈಲೇಷನ್ಸ್ ಇನ್ 2026. 2025 17 ಬಾರಿ ಈ ರೀತಿಯ ವೈಲೇಷನ್ ಆಗಿತ್ತು. ಸೊ ಇಟ್ ವಾಸ್ ಬಿಲೀವ್ಡ್ ಟು ಬಿ ರೂಟೀನ್ ಪೆಟ್ರೋಲ್ ಆ್ಯಕ್ಟಿವಿಟಿ, ನಾಟ್ ಅನ್ ಅಟ್ಯಾಕ್ ಅಂತ ಹೇಳಲಾಗಿದೆ. ನೋಡಬೇಕಾಗುತ್ತೆ. ಸೊ ವಾಟ್ ಈಸ್ ದ ಮಿಲಿಟರಿ ಡಿಮಾರ್ಕೇಷನ್ ಲೈನ್? ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಅಂದರೆ ಇಟ್ ಈಸ್ ದ ಆ್ಯಕ್ಚುಯಲ್ ಮಿಲಿಟರಿ ಬೌಂಡ್ರಿ ಲೈನ್ ಬಿಟ್ವೀನ್ ಯಾರು ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ. ಸೊ ಇಲ್ಲಿ ಮ್ಯಾಪ್ ನೋಡಿ. ಸೊ ಇದು ಕಂಪ್ಲೀಟ್ ಆಗಿ ಇದಕ್ಕೆ ಕೊರಿಯನ್ ಪೆನಿನ್ಸುಲಾ ಅಂತ ಕರಿತೀವಿ. ಸೊ ಕೊರಿಯನ್ ಪೆನಿನ್ಸುಲಾ ಅಂತ ಕರಿತೀವಿ. ಇದರಲ್ಲಿ ಒಂದು ಮಿಲಿಟರಿ ಡಿಮಾರ್ಕೇಷನ್ ಝೋನ್ ಅಂತ ಇರುತ್ತೆ. ಆ ಮಿಲಿಟರಿ ಡಿಮಾರ್ಕೇಷನ್ ಝೋನ್ ಏನು ಸಪ್ರೇಟ್ ಮಾಡುತ್ತೆ, ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾನ ಸಪ್ರೇಟ್ ಮಾಡುತ್ತೆ. ಇವಾಗ ನ್ಯೂಸಲ್ಲಿ ನಾರ್ತ್ ಕೊರಿಯಾದವರು ಇದನ್ನ ಕ್ರಾಸ್ ಮಾಡಿ ಸೌತ್ ಕೊರಿಯಾಕ್ಕೆ ಬಂದಿದ್ರು. ಹಾಗೆ ಸೌತ್ ಕೊರಿಯಾದವರು ಒಂದು ವಾರ್ನಿಂಗ್ ಸೈನ್ ಆಗಿ ಗುಂಡು ಹಾರಿಸಿದ್ದಾರೆ ಅಂತ. ಸೊ ಇಲ್ಲಿ ನೋಡಿ ಪ್ರಾಪರ್ ನೋಡೋಕಂದ್ರೆ ನಾರ್ತ್ ಕೊರಿಯಾ, ಅದಾದಮೇಲೆ ಒಂದು 2 ಕಿಲೋಮೀಟರ್ ಬಫರ್ ಝೋನ್ ಇದೆ, ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಇದೆ, ಮತ್ತು 2 ಕಿಲೋಮೀಟರ್ ಬಫರ್ ಝೋನ್ ಇದೆ, ಮತ್ತು ಸೌತ್ ಕೊರಿಯಾ. ಸೊ ಅರ್ಥ ಏನು ಮಾಡ್ಕೋಬೇಕು, ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಬೇರೆ, ಮಿಲಿಟರಿ ಡಿಮಾರ್ಕೇಷನ್ ಝೋನ್ ಬೇರೆ. ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಅಂದರೆ ಒಂದು ಲೈನ್ ಅಷ್ಟೇ, ಬಟ್ ಮೇಲೆ 2 ಕೆಳಗಡೆ 2 ಕಿಲೋಮೀಟರ್ ಸೇರಿಸಿ ಟೋಟಲ್ 4 ಕಿಲೋಮೀಟರ್ ವೈಡ್ ಇದೆಯಲ್ಲ, ಇದಕ್ಕೆ ಮಿಲಿಟರಿ ಡಿಮಾರ್ಕೇಷನ್ ಝೋನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಓಕೆ,
ಸೊ ಇದು ಎಷ್ಟಿದೆ ಅಂತಂದರೆ ಡಿಮಾರ್ಕೇಷನ್ ಝೋನ್ ಟೋಟಲ್ ಆಗಿ 240 ಕಿಲೋಮೀಟರ್ ಅಕ್ರಾಸ್ ದ ಪೆನಿನ್ಸುಲಾ ಇದೆ. ಆ್ಯಂಡ್ ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಇದೆಯಲ್ಲ ವಾರ್ ಟೈಮ್ ಫ್ರಂಟಲ್ಲಿ ಇದೆ. ಇದು ಎಕ್ಸಾಕ್ಟ್ಲಿ 30th ಪ್ಯಾರಲಲ್ ಇಲ್ಲ, ಇನ್ನೊಂದು 38th ಪ್ಯಾರಲಲ್ ಲೈನ್ ಇದೆ. ನಾರ್ಮಲಿ ಈ 38th ಪ್ಯಾರಲಲ್ ಲೈನ್ನ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಡಿವೈಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ 38th ಪ್ಯಾರಲಲ್ ಲೈನ್ ಬಿಟ್ಟು ಸ್ವಲ್ಪ ಮೇಲೆ ಮಿಲಿಟರಿ ಡಿಮಾರ್ಕೇಷನ್ ಲೈನ್ ಇದೆ. ಓಕೆ, ನೆಕ್ಸ್ಟ್ ಸ್ಮಾಲ್ ಹಿಸ್ಟ್ರಿ ಏನಪ್ಪ ಅಂತಂದರೆ 1910-1940 ಕೊರಿಯಾ ವಾಸ್ ಅಂಡರ್ ದ ಜಪಾನೀಸ್ ಕೊಲಿಯನ್ ರೂಲ್ ಇತ್ತು. 1940 ಜಪಾನ್ ವಾಸ್ ಡಿಫೀಟೆಡ್. ವರ್ಲ್ಡ್ ವಾರ್ ಆಯಿತು, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜಪಾನ್ ಡಿಫೀಟ್ ಆಯಿತು. ಅವಾಗ ಕೊರಿಯಾನ ಡಿವೈಡ್ ಮಾಡಲಾಗಿತ್ತು. 38th ಪ್ಯಾರಲೈನ್ನ ಯೂಸ್ ಮಾಡ್ಕೊಂಡು ನಾರ್ತ್ ಕೊರಿಯಾದಲ್ಲಿ ಸೋವಿಯತ್ ನಾರ್ತ್ ಅಂತ ಡಿವೈಡ್ ಮಾಡಿದ್ರು, ಸೌತ್ ಕೊರಿಯಾದಲ್ಲಿ USA ಸಪೋರ್ಟ್ ಮಾಡ್ಕೊಂಡು ಸೌತ್ ಕೊರಿಯಾ ಅಂತ ಡಿವೈಡ್ ಮಾಡಲಾಯಿತು. 1948 2 ಗೌರ್ಮೆಂಟ್ ಫಾರ್ಮ್ ಮಾಡಲಾಯಿತು. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ನಾರ್ತ್ ಕೊರಿಯಾ ಅಂತೇಳಿ ಕೆಳಗಡೆದು ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಮಾಡಲಾಯಿತು. ನೆಕ್ಸ್ಟ್ 1953 ಕೊರಿಯಾ ವಾರ್ ಆಯಿತು. ನಾರ್ತ್ ಕೊರಿಯಾಗೆ ಸಪೋರ್ಟ್ ಆಗಿ ಚೈನಾ ಮತ್ತು ಸೋವಿಯತ್ ಕಂಟ್ರೀಸ್ ನಿಂತ್ಕೊಂಡಿತ್ತು. ಸೌತ್ಗೆ ಸಪೋರ್ಟ್ ಆಗಿ USA ಮತ್ತು ಯುನೈಟೆಡ್ ನೇಷನ್ಸ್ ಫೋರ್ಸ್ ನಿಂತ್ಕೊಂಡಿತ್ತು. ಜುಲೈ 27, 1953 ಕೊರಿಯನ್ ಆರ್ಮಿಸ್ಟೈಸ್ ಅಗ್ರಿಮೆಂಟ್ನ ಸೈನ್ ಮಾಡಲಾಗಿತ್ತು. ಪೀಸ್ ಟ್ರೀಟಿ ಅಲ್ಲ, ಓನ್ಲಿ ಆರ್ಮಿಸ್ಟೈಸ್. ಸೊ ಅದ್ರ ಪ್ರಕಾರ ಮಿಲಿಟರಿ ಡಿಮಾರ್ಕೇಷನ್ ಲೈನ್ನ ಮಾಡಲಾಗಿತ್ತು, ಹಾಗೆ ಡಿಮಾರ್ಕೇಷನ್ ಝೋನ್ನು ಕೂಡ ಕ್ರಿಯೇಟ್ ಮಾಡಲಾಗಿತ್ತು. ಇವಾಗ ಇನ್ನೂ ಕೂಡ ಒಂದು ಫಾರ್ಮಲ್ ಪೀಸ್ ಟ್ರೀಟಿ ಇಲ್ಲ ಇವರ ಮಧ್ಯೆ. ಆ ಝೋನ್ ಇನ್ನೂ ಕೂಡ ಹೆವಿಲಿ ಗಾರ್ಡೆಡ್ ಆಗಿದೆ. ಸೊ 1953 ಆ ಟ್ರೀಟಿಲಿ ಏನು ಮಾಡಲಾಗಿತ್ತು, ಆ್ಯಕ್ಟಿವ್ ಫೈಟಿಂಗ್ ಸ್ಟಾಪ್ ಮಾಡಿ ಮಿಲಿಟರಿ ಡಿಮಾರ್ಕೇಷನ್ ಝೋನ್ನ ಕ್ರಿಯೇಟ್ ಮಾಡಿ ಡಿಮಿಲಿಟರಿ ಝೋನ್ನ ಕ್ರಿಯೇಟ್ ಮಾಡಿ ಅಂತ ಹೇಳಲಾಗಿತ್ತು. ನೋ ಕಾಂಪ್ರೆನ್ಸಿವ್ ಟ್ರೀಟಿ, ವೆರಿ ಇಂಪಾರ್ಟೆಂಟ್, ಕಾಂಪ್ರೆನ್ಸಿವ್ ಪೀಸ್ ಟ್ರೀಟಿನೂ ಮಾಡಲಾಗಿಲ್ಲ. ಸೊ ಹಾಗಾಗಿ ಟೆಕ್ನಿಕಲಿ ಕೊರಿಯನ್ ವಾರ್ ಇನ್ನೂ ನಡೀತಾನೆ ಇದೆ. ನೆಕ್ಸ್ಟ್ ಇನ್ನು ಹೋಸ್ಟಿಲಿಟಿ ಯಾಕಿರುತ್ತೆ ಅಂದರೆ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ರೆಜಿಮ್ ಇದೆ. ಸೊ ಅವ್ರು ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ ಕ್ರಿಯೇಟ್ ಮಾಡಿದ್ದಾರೆ, ಮಿಲಿಟರಿ ಮಾಡರ್ನೈಸೇಷನ್ ಜಾಸ್ತಿ ಮಾಡಿದ್ದಾರೆ. ರಷ್ಯಾ ಮತ್ತು ಚೈನಾ ಜೊತೆ ಸ್ಟ್ರಾಂಗ್ ಟೈಸ್ ಇದೆ. US UK ಮತ್ತು ರಷ್ಯಾ ಮತ್ತು ರಿಪಬ್ಲಿಕ್ ಆಫ್ ಕೊರಿಯಾ ಅಲಯನ್ಸ್ನ ಮಿಲಿಟರಿ ಡ್ರಿಲ್ಸ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಸೌತ್ ಕೊರಿಯಾದಲ್ಲಿ ಅಡ್ವಾನ್ಸ್ ಮಿಲಿಟರಿ ಇದೆ, US ಜೊತೆ ಅಲಯನ್ಸ್ ಇದೆ, USA ನ್ಯೂಕ್ಲಿಯರ್ ಡಿಟರೆನ್ಸಸ್ ಎಕ್ಸ್ಟೆಂಡ್ ಮಾಡುತ್ತೆ. ಸೊ ಹಾಗಾಗಿ ಎರಡರ ಮಧ್ಯೆ ಒಂದು ರೀತಿಯಾಗಿ ಕೋಲ್ಡ್ ವಾರ್ ಪೊಲಿಟಿಕ್ಸ್ ಇನ್ನೂ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈ ಇನ್ಸಿಡೆಂಟ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ ದೋ ಸ್ಮಾಲ್ ಇನ್ಸಿಡೆಂಟ್ ಆದರೂ ಕೂಡ ಇಟ್ ಮೈಟ್ ಲೀಡ್ ಟು ರೀಜನಲ್ ಇನ್ಸ್ಟೆಬಿಲಿಟಿ. ದ ಪೆನಿನ್ಸುಲಾ ರಿಮೇನ್ಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಫ್ಲಾಶ್ ಪಾಯಿಂಟ್ಸ್ ಡ್ಯೂ ಟು ಹೆವಿ ಮಿಲಿಟರೈಸೇಷನ್ ಆ್ಯಂಡ್ ನಾರ್ತ್ ಕೊರಿಯಾಸ್ ನ್ಯೂಕ್ಲಿಯರ್ ಕೆಪಬಿಲಿಟಿ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಡಿಮಾರ್ಕೇಷನ್ ಲೈನ್, ದಿಸ್ ಈಸ್ ಅಬೌಟ್ ನಾರ್ತ್ ಕೊರಿಯಾ ಆ್ಯಂಡ್ ಸೌತ್ ಕೊರಿಯಾ. ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸಿರಂತಂದರೆ ನಮ್ಮ ಇಂಡಿಯಾದಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆ. ಸೊ ಅಂಡಮಾನ್ ಐಲ್ಯಾಂಡ್ಸ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ನ ಸಪ್ರೇಟ್ ಮಾಡುವಂಥ ಒಂದು ಚಾನಲ್ ಇದೆ. ಆ ಚಾನಲ್ ಅಥವಾ ಆ ಲೈನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.